ಕೊಡಗು ವಿವಿ ಮುಚ್ಚುವ ಅಥವಾ ಬೇರೆಡೆ ವಿಲೀನ ಮಾಡುವ ಪ್ರಸ್ತಾಪ ಕೈಬಿಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೊಡಗು ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ. ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣ ಜಾಗದಲ್ಲಿ ಧರಣಿ ಕುಳಿತ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧದ ಫಲಕಗಳನ್ನು ಹಿಡಿದು ಆಡಳಿತ ವ್ಯವಸ್ಥೆಗೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಕೃಷಿಕರ ಅನುದಾನಕ್ಕೆ ಕತ್ತರಿ ಹಾಕಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಳಸದಿರಿ ಸಮುದಾಯಗಳ ಹಣವನ್ನು ಉಚಿತ ಭಾಗ್ಯಗಳಿಗೆ ಬಳಸದಿರಿ ಸಮುದಾಯಗಳ ಉಚಿತ ಬಿಜೆಪಿ ಜನಪರ ಹೋರಾಟಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಜೈ ಬಿಜೆಪಿ बोलो भारत माता के भ्रष्ट कांग्रेस सरकारಕ್ಕೆ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಉಳಿಸಿ ಉಳಿಸಿ बोलो भारत माता के बोलो भारत माता के ಧಿಕ್ಕಾರ 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 ಧಿಕ್ಕಾರ. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ರಾಜ್ಯ ಅಧಿವೇಶನದಲ್ಲಿ ಕೊಡಗಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಅಧಿಕಾರದಲ್ಲಿದ್ದಾಗ ವಿವಿ ಸ್ಥಾಪನೆಗೆ ಶ್ರಮಿಸಿದ್ದರು. ಆದ್ರೀಗ ಸರ್ಕಾರ ನಡೆಸಲು ಆರ್ಥಿಕ ಸಮಸ್ಯೆ ಕಾಡ್ತಿರುವ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ 9 ವಿವಿ ಮುಚ್ಚುವ ನಿರ್ಧಾರ ಮಾಡಿದ್ದು ನಾಚಿಕೆಗೇಡಿನ ವಿಚಾರ. ಉಚಿತ ಭಾಗ್ಯಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೇ ಇರೋದ್ರಿಂದ ವಿವಿ ಮುಚ್ಚಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ 60% ಕಾಫಿ ಬೆಳೆ ನಷ್ಟವಾಗಿದೆ. ಆದರೂ ರಾಜ್ಯ ಸರ್ಕಾರ ಬೆಳೆಹಾನಿ ಪರಿಹಾರ ನೀಡುತ್ತಿಲ್ಲ. ಬಡವರ ಹಣವನ್ನು ನುಂಗುತ್ತಿದೆ. 10 ಹಲವು ಹಗರಣಗಳಲ್ಲಿ ಸಚಿವರೇ ಭಾಗಿಯಾಗಿರೋದು ದುರಂತ ಎಂದಿರುವ ರವಿ ಕಾಳಪ್ಪ, ಅರಣ್ಯದಲ್ಲಿರುವ ಬೀಟಿ ತೇಗದ ಮರಗಳು ಕಾಣೆಯಾಗಿವೆ. ಇದರ ಲೆಕ್ಕ ತೆಗೆಯಬೇಕೆಂದು ಒತ್ತಾಯಿಸಿದರು. ಸಮಸ್ಯೆಗಳ ಬಗ್ಗೆ ಪರಿಹಾರ ಕೊಡಬೇಕು ಅಂತ ಹೇಳುವ ಒತ್ತಾಯವನ್ನು ಮಾಡೋದಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಂಧುಗಳೇ, ಮೊದಲಿಗೆ ಕೊಡಗು ವಿಶ್ವವಿದ್ಯಾಲಯ, ಕೊಡಗು ಈ ಹಿಂದಿನಿಂದಲೂ ಸಹ ವಿದ್ಯಾವಂತ ಜಿಲ್ಲೆಯಾದರೂ ಸಹ ತುಂಬ ಜನ ಬಡವರು, ಶೋಷಿತರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಂಧುಗಳು ತುಂಬ ಜನ ಉನ್ನತ ಮಟ್ಟದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇದನ್ನು ಮನಗಂಡು ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಇರುವಾಗ ನಮ್ಮ ಇಲ್ಲಿಯ ಶಾಸಕರುಗಳಾಗಿದ್ದ ಸನ್ಮಾನ್ಯ ಅಪ್ಪಚ್ಚುರಂಜನ್ ಅವರು, KG ಬೋಪಯ್ಯನವರು, ವಿಧಾನ ಪರಿಷತ್ ಸದಸ್ಯರಾದಂಥ ಸುನಿಲ್ ಸುಬ್ರಹ್ಮಣ್ಯ ಅವರು, ಇವ್ರ ಜೊತೆಗೆ ನಮ್ಮ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಸದಸ್ಯರು ಸಹ, ವಿಧಾನ ಪರಿಷತ್ ಸದಸ್ಯರು ಸಹ ಕೈ ಜೋಡಿಸಿ ಕೊಡಗಿಗೆ ಒಂದು ವಿಶ್ವವಿದ್ಯಾಲಯವನ್ನು ತರುವಂಥ ಕೆಲಸವನ್ನು ಮಾಡಿದರು. ಅದರಿಂದ ಇಲ್ಲಿ ಒಂದು ಕೊಡಗಿಗೆ ಅದೊಂದು ಹೆಮ್ಮೆಯ ಗುರುತಾಗಿತ್ತು, ನಮ್ಮೆಲ್ಲ ಸ್ವಾಭಿಮಾನದ ಗುರುತು, ಹೆಗ್ಗುರುತು ಈ ಒಂದು ಕೊಡಗು ವಿಶ್ವವಿದ್ಯಾಲಯ. ಆದರೆ ನಾವು ಈಗ ಕೆಲವು ಸಮಯದಿಂದ ಹಿಂದೆ ನೋಡ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ಬಂದಿದೆ, ರಾಜ್ಯದ ಸಚಿವ ಸಂಪುಟ ಸಭೆ ಸೇರಿ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಆರ್ಥಿಕ ಕೊರತೆ ಅಂತ ಹೇಳುವಂಥ ಆರ್ಥಿಕ ಸಮಸ್ಯೆಯನ್ನು ಮುಂದೆ ಇಟ್ಟುಕೊಂಡು ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಅತ್ಯಂತ ನಾಚಿಕೆಗೇಡಿನ ಒಂದು ವಿಷಯ. ಯಾಕೆಂತ ಹೇಳಿದ್ರೆ ಏನು ಭಾರಿ 100 ಕೋಟಿ ಅವಶ್ಯಕತೆ ಇಲ್ಲ. ಒಂದು ವಿಶ್ವವಿದ್ಯಾನಿಲಯಕ್ಕೆ ಒಂದು 5 ರಿಂದ 10 ಕೋಟಿಯವರೆಗೆ 1 ವರ್ಷಕ್ಕೆ ಅನುದಾನ ನೀಡಿದರೆ ಸಾಕು. ಇಷ್ಟು ಅನುದಾನವನ್ನು ನೀಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ ಅಂದರೆ ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ಆಡಳಿತ ನಡೆಸ್ತಿದೆ ಅಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಈಗಾಗಲೇ ಕಟ್ಟಡ ಇದೆ, 100 ಎಕರೆ ಜಮೀನಿದೆ, ವಸತಿ ನಿಲಯಗಳಿದೆ, ಎಲ್ಲ FMC ಕಾಲೇಜ್ ಇರ್ಬೋದು ಮತ್ತು ನಮ್ಮ ಯೂನಿವರ್ಸಿಟಿಯಲ್ಲಿಯೂ ಸಹ ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ಗಳ ಈಗಾಗಲೇ ಶುರುವಾಗಿದೆ. ಇದನ್ನು ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಅದರಿಂದ ಇದನ್ನು ಯಾವುದೇ ಕಾರಣಕ್ಕೆ ಕೊಡಗು ಜಿಲ್ಲೆಯಿಂದ ಇಲ್ಲಿಯ ವಿಶ್ವವಿದ್ಯಾಲಯ ಮುಚ್ಚಿ ಬೇರೆ ವಿಶ್ವವಿದ್ಯಾಲಯದ ಜೊತೆ ವಿಲೀನಗೊಳಿಸುವುದಾಗಲಿ ಅಥವಾ ಇದನ್ನು ಮುಚ್ಚುವುದಂತ ಮಾಡಬಾರ್ದು ಅಂತ ಹೇಳುವಂಥ ಒತ್ತಾಯ ಮಾಡಲಿಕ್ಕಾಗಿ ಇವತ್ತಿನ ಏನು ಅಧಿವೇಶನ ನಡೀತಿದೆ ಇದರಲ್ಲೇ ಘೋಷಣೆ ಆಗಬೇಕು ಅಂತ ಹೇಳುವಂಥ ನಮ್ಮ ಒತ್ತಾಯ. ಅದಕ್ಕಾಗಿ ಇವತ್ತಿನ ಧರಣಿಯನ್ನು ಮಾಡ್ತೇವೆ ಬಂಧುಗಳೇ. ಇದರ ಜೊತೆಯಲ್ಲಿ ಇನ್ನೂ ಅನೇಕ ಸಮಸ್ಯೆಗಳು ಜಿಲ್ಲೆಯಲ್ಲಿದೆ. ಮತ್ತೊಂದು, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಒಂದು ಅನುದಾನಗಳು ಏನು ನಮ್ಮ ಸಂವಿಧಾನದಲ್ಲೇ ಒಂದು ಬಜೆಟ್ ಮಂಡನೆ ಮಾಡಬೇಕಾದ್ರೆ
ಅವರ ಅಭಿವೃದ್ಧಿಗಳಿಗಾಗಿ ಹಿಂದುಳಿದವರ SCP TSP ಕಾರ್ಯಕ್ರಮಕ್ಕೆ ಒಂದಷ್ಟು ಅನುದಾನವನ್ನು ತೆಗೆದಿಡುವಂಥ ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಕೊಡಗಿನ ಬಡ ಕೂಲಿ ಕಾರ್ಮಿಕರ ಪ್ರತಿಭಾವಂತ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗದೇ ಇದ್ದಾಗ ಸುಮಾರು 20 ವರ್ಷಗಳ ಸತತ ಪ್ರಯತ್ನದಿಂದ 2010ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ವಿವಿಗೆ 15 ಕೋಟಿ ಹಣ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ನೆರವೇರಿಸಿದ್ರು. 2014ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಕಟ್ಟಡ ಉದ್ಘಾಟನೆ ಮಾಡಿದ್ರು. ಕೊಡಗು ವಿವಿಯಲ್ಲಿ SC/ST ಜನಾಂಗದವರೇ 80%ರಷ್ಟಿದ್ದಾರೆ. ಶ್ರೀಮಂತರ ಮಕ್ಕಳು ಹೊರ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಬಡವರಿಗಾಗಿಯೇ ಇರುವ ವಿವಿಯನ್ನು ಮುಚ್ಚುವ ನಿರ್ಧಾರ ಖಂಡನೀಯ. ಸರ್ಕಾರ ಅನುದಾನ ಒದಗಿಸದಿದ್ರೆ ಭಿಕ್ಷೆ ಬೇಡಿಯಾದರೂ ವಿವಿ ಉಳಿಸಿಕೊಳ್ತೇವೆಂದು ಹೇಳಿದ ಅವರು ಮಾರ್ಚ್ 11ರಂದು ಕೊಡಗು ಬಂದ್ ನಡೆಸುವುದಾಗಿ ತಿಳಿಸಿದರು. DK ಶಿವಕುಮಾರ್ ನಿರ್ಧಾರದಿಂದ ಅವರ ಪಕ್ಷದ ಶಾಸಕರೇ ತಿರುಗಿ ಬಿದ್ದಿದ್ದಾರೆ. DKಶಿ ಸಿಎಂ ಆಗಬಾರದೆಂಬ ಉದ್ದೇಶಕ್ಕಾಗಿಯೇ ಸಿದ್ದರಾಮಯ್ಯ ವಿವಿ ಮುಚ್ಚುವ ಕೆಲಸವನ್ನು DKಶಿಗೆ ನೀಡಿದ್ದಾರೆ ಎಂದು ವ್ಯಂಗ್ಯವಾಡಿದ ಅಪ್ಪಚ್ಚು ರಂಜನ್, ಜಿಲ್ಲೆಯಲ್ಲಿ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಿದ್ರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಗಪ್ಚುಪ್ಪಾಗಿದ್ದಾರೆ. DKಶಿ ನಮ್ ಬಾಸ್ ಎನ್ನುವ ಮಡಿಕೇರಿ ಶಾಸಕರಿಗೆ ವಿವಿ ಉಳಿಸಿಕೊಳ್ಳಲು ಸಾಧ್ಯವಾಗೋದಿಲ್ವಾ ಎಂದು ಪ್ರಶ್ನಿಸಿದರು. ಮುಂದಿನ ದಿನಗಳಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಮುಚ್ಚಿದ್ರೂ ಆಶ್ಚರ್ಯ ಪಡಬೇಕಿಲ್ಲ ಎಂದು ರಂಜನ್ ಹೇಳಿದರು. CSR ಫಂಡ್ ಅನ್ನು ಉಪಯೋಗಿಸಿಕೊಂಡು ಇವತ್ತು ಯೂನಿವರ್ಸಿಟಿಯನ್ನು ನಡೆಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೂ ಕೂಡ ಬಿಲ್ಡಿಂಗ್ ಬೇಕು ಅಂತ ಹೇಳಿದ ವಿಚಾರವಾಗಿ ನಾವು ಟಾಟಾ ಕಂಪನಿಯವರು ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅದರ ಜೊತೆಗೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಅವರನ್ನೆಲ್ಲರೂ ಕೂಡ ನಾವು ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಹಣ ಕೊಡಬೇಡಿ, ಆದರೆ ಬಡವರ ಏನು ವಿದ್ಯೆಗೆ ನೀವು ಕುಂತು ತರೋ ಕೆಲಸವನ್ನು ಮಾಡಬೇಡಿ. ಬಡವರು ವಿದ್ಯಾವಂತರಾಗಲಿ, ಒಂದು ಮನೆಯಲ್ಲಿ ಒಬ್ಬರು ವಿದ್ಯಾವಂತರಾದರೆ ಅವರು ಸ್ವಂತ ಕೆಲಸವನ್ನು ಪ್ರಾರಂಭ ಮಾಡಿದರೆ, ಸ್ವಂತ ಉದ್ಯಮನ ಪ್ರಾರಂಭ ಮಾಡಿದರೆ ಒಂದು 10 ಜನರಿಗೆ ಉದ್ಯೋಗ ಆಗುತ್ತೆ. ಒಂದು ಜಾಬಿಗೆ ಸೇರಿದರೆ ಅಲ್ಲಿ ಆ ಕುಟುಂಬವನ್ನೆಲ್ಲ ನಿರ್ವಹಣೆ ಮಾಡುವಂಥ ಕೆಲಸ ಆಗುತ್ತೆ. ತಾವು ಚಿಂತನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಕೊಡಗು ಜಿಲ್ಲೆ ಎಲ್ಲ ರೀತಿಯ ಸವಲತ್ತು ಇರುವಂತಹ ಜಿಲ್ಲೆಯಲ್ಲಿ ಏನು ವಿಶ್ವವಿದ್ಯಾಲಯನ ಮುಂದುವರಿಸುವಂಥ ವ್ಯವಸ್ಥೆ ಮಾಡಬೇಕು. ಆದರೆ ಮೊನ್ನೆ ಮಾತಾಡೋರು ಕೂಡ ಹೇಳಿದ್ದಾರೆ, ಏನು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ 1200 ಎಕರೆ ಇದೆ, ಮೈಸೂರಲ್ಲಿ ಸುಮಾರು ಜಾಗ ಇದೆ, ಮಂಗಳೂರಲ್ಲಿ ಕೂಡ ಜಾಗ ಇದೆ. ನಾವು ಯೂನಿವರ್ಸಿಟಿ ಹೆಸರನ್ನು ಉಳಿಸ್ಕೊಳ್ಬೇಕು. ಎಲ್ಲೆಲ್ಲಿ ಯೂನಿವರ್ಸಿಟಿಯನ್ನು ತೆರೆಯುವಂಥದ್ದಲ್ಲ, ಇವರಿಗೆ ವಿದ್ಯೆಗೆ ಒತ್ತು ಕೊಡಬೇಕು ಅಂತಂದರೆ ಅಲ್ಲಲ್ಲಿ ಯೂನಿವರ್ಸಿಟಿಯನ್ನು ತೆರಿಬೇಕಾಗ್ತದೆ. ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಏನು ಗ್ರ್ಯಾಜುಯೇಷನ್ ಓದುವಂಥ ಮಕ್ಕಳು ಇರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಓದುವಂಥ ಮಕ್ಕಳು ಇರ್ಬೋದು, ಇವದನ್ನೆಲ್ಲ ಸೇರಿಸಿದರೆ ಸುಮಾರು 1000ಕ್ಕಿಂತ ಹೆಚ್ಚು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಂಥ ವಿದ್ಯಾರ್ಥಿಗಳು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮತ್ತು ನಮ್ಮ ಆಳವಾರದಲ್ಲಿದ್ದಾರೆ. ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 4000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ಹೋದಾಗ, ಅವರು ಮಂಗಳೂರು ಯೂನಿವರ್ಸಿಟಿ ಮೊದಲಿತ್ತು, ಆ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಏನು ಅಂತ ಹೇಳಿದ್ರೆ ಒಂದು ಮಾಸ್ ಕಾರ್ಡಲ್ಲಿ ತಿದ್ದುಪಡಿ ಆಗಬೇಕು ಅಂತಂದರೆ ಇಲ್ಲಿಂದ ಮಂಗಳೂರಿಗೆ ಹೋಗಿ ಅಲ್ಲಿ ಮಂಗಳೂರಲ್ಲಿ ರೂಮ್ ಮಾಡಿಕೊಂಡು 2 ದಿವಸ 3 ದಿವಸ ಕೂತ್ಕೊಂಡು ಮತ್ತೆ ಅಲ್ಲಿಂದ ಅವರ ಏನು ತಪ್ಪಾಗಿದೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಬರುವಂಥ ವ್ಯವಸ್ಥೆ ಮಕ್ಕಳಿಗಿತ್ತು. ಇವತ್ತು ನಮ್ಮ ಕೊಡಗಿನಲ್ಲೇ ಇರಬೇಕಾದ್ರೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ವಾಪಸ್ ಬರುವಂಥ ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ 25 ಕಾಲೇಜಲ್ಲಿ ಕೂಡ ಇವತ್ತು ಡಿಗ್ರಿ ಆಗ್ತಾ ಇದೆ. ಅದರ ಜೊತೆಗೆ ರಿಸಲ್ಟನ್ನು ಕೂಡ ಇಡೀ ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಗಿಂತ ಮೊದಲಿಗೆ ಪ್ರಥಮವಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡುವಂಥ ಕೆಲಸವನ್ನು ನಮ್ಮ ಮನೆ VC ಅವರು ಮಾಡಿದ್ದಾರೆ. ನಾವು ಚಿಂತನೆ ಮಾಡಬೇಕಾಗ್ತದೆ, ಇದರಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳುವಂಥ ಚಿಂತನೆಯನ್ನು ಮಾಡಬೇಕಾಗ್ತದೆ. ಈ ಕಲ್ಲು ಬಂಡೆಗೆ ವಿನಂತಿ ಮಾಡ್ತಾನೆ, ನೀವು ಕಲ್ಲು ಬಂಡಾಗಿ ಇದ್ಬಿಟ್ಟಿದ್ರಿ, ನಿಮಗೆ ಏನು ನಡೀತದೆ ಅಂತ ಹೇಳಿದ್ರು ಗೊತ್ತಿಲ್ಲ. ಈ ಕೆಲಸವನ್ನು ಸಿದ್ದರಾಮಯ್ಯನವರು ನಿಮಗೆ ಒಪ್ಪಿಸಿದ್ದಾರೆ. ಯಾಕೆ ಒಪ್ಪಿಸಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂಥ 10 ಏನು ಜಿಲ್ಲೆಗಳು ಇರುವಂಥ MLAಗಳೆಲ್ಲ ನಿಮಗೆ ಉಲ್ಟಾ ಆಗಲಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡಬಾರದು ಅಂತ ಹೇಳೋದು ಉದ್ದೇಶದಿಂದ ಇವತ್ತು ಈ ಕೆಲಸವನ್ನು ಒಪ್ಪಿಸಿ ನೀವು ಬಹಳ ಬಿರುಸಿನಿಂದ ಹೋಗಿ ಯಾವುದೇ ಎನ್ಕ್ವೈರಿಯನ್ನು ಸರಿ ಮಾಡದೆ 342 ಕೋಟಿ ರೂಪಾಯಿ ಎಲ್ಲ ಯೂನಿವರ್ಸಿಟಿಗಾಗಿ ಖರ್ಚಾಗ್ತದೆ, ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರಲ್ಲ. 342 ಕೊಡ್ಲಿಕ್ಕೆ ಅಂತ ಈ ಸರ್ಕಾರ ದಿವಾಳಿ ಎದ್ದಿದಲ್ವಾ, ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಏನು 2000 ಬಿಟ್ಟಿ ಬಾಗಿ ಇರ್ಬೋದು, ಅದನ್ನು ಯಾರು ಕೂಡ ಕೇಳಲಿಲ್ಲ. ಆದರೆ ಯಾರು ಬಿಟ್ಟಿ ಬಾಗಿ ತಗೊಳ್ತಾರೆ ಅವರೇ ಹೇಳ್ತಾ ಇದ್ದಾರೆ, ಇವತ್ತು ಬಿಟ್ಟಿ ಬಾಗಿ ಕೊಟ್ಟಿದ್ದೀರಿ,
ಆದರೆ ಬ್ರ್ಯಾಂಡಿ ವಿಸ್ಕಿಗೆಲ್ಲ ರೇಟ್ ಜಾಸ್ತಿ ಮಾಡೋದ ಕೆಲಸವನ್ನು ಮಾಡಿದಿರಿ. ಅದಕ್ಕಿಂತ ಜಾಸ್ತಿ ನಮ್ಮ ಗಂಡಂದಿರಿಗಿಂತ ನೀವು ವಸೂಲನ್ನು ಮಾಡೋದ ಕೆಲಸವನ್ನು ಮಾಡಿದಿರಿ ಹೇಳೋದ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾವು ಯೋಚನೆ ಮಾಡಬೇಕಾಗ್ತದೆ. ಈ ಸರ್ಕಾರ ವಿದ್ಯೆಗೆ ಎಷ್ಟು ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದೆ ಅಂತ ನಾವು ಚಿಂತನೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ನಿಮಗೆಲ್ಲರೂ ಗೊತ್ತಿದ್ದ ಹಾಗೆ ಯಾವುದೇ ಬಡ್ಜೆಟನ್ನು ಮಾಡಿದಾಗ ಅದರಲ್ಲಿ 20% ಅಮೌಂಟನ್ನು SC/ST ಜನಾಂಗ ಖರ್ಚು ಮಾಡ್ತೇವೆ. ಅದರಲ್ಲಿ ಖರ್ಚು ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತೇವೆ, ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇವೆ. ಅಕಸ್ಮಾತ್ ಎಲ್ಲಾದರೂ ಒಂದು ವರ್ಷ 15,000 ಕೋಟಿ ಖರ್ಚಾದರೆ ಇನ್ನು ಬಾಕಿ ಇರುವಂಥ 5,000 ಕೋಟಿಯನ್ನು ಮುಂದಿನ ವರ್ಷಕ್ಕೂ ಕೂಡ ಕೊಡಬೇಕಾಗ್ತದೆ. ಇವತ್ತು ಆ SC/ST ಜನಾಂಗದ ಹಣವನ್ನು ಬಿಟ್ಟಿ ಬಾಕಿ ಕೊಟ್ಟುಬಿಟ್ರಲ್ಲ ಸ್ವಾಮಿ, ಅದೇ ಹಣವನ್ನು ವಿದ್ಯೆ ಕೊಡಿ, ಮನೆಯೆಲ್ಲರೂ ಕೂಡ ವಿದ್ಯಾವಂತರಾಗ್ತಾರೆ, ಒಂದು ಕುಟುಂಬವನ್ನು ನಡೆಸುವಂಥ ಶಕ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಪ್ರತಿಭಟನೆಯಲ್ಲಿ ಮಾಜಿ MLC ಸುನಿಲ್ ಸುಬ್ರಮಣಿ, ರಾಜ್ಯ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ, ಪ್ರಮುಖರಾದ ಮಹೇಶ್ ಜೈನಿ, ಅರುಣ್ ಕುಮಾರ್, ಅನಿತಾ ಪೂವಯ್ಯ, ಉಮೇಶ್ ಸುಬ್ರಮಣಿ, ರಾಬಿನ್ ದೇವಯ್ಯ, ನೆಲ್ಲಿರ ಚಲನ್, ಕಾಂಗಿರ ಸತೀಶ್, ಕನ್ನಡ ಸಂಪತ್, PM ರವಿ, BA ಹರೀಶ್, ವಿವಿಧ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು.